ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಒಂದು ಚಿಕ್ಕ ಮಾತು. ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳೆಲ್ಲ ಇದೇ ಮೊದಲನೇ ಸಾರಿ ನೋಡುವುದಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕನ್ ಮರೆಯದೆ ಪ್ರೆಸ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ. ನಿಮ್ಮ ಅಮೂಲ್ಯವಾದ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ರೂಪಕವಾಗಿ ತಿಳಿಸಿ. ಪ್ಲೀಸ್ ಸಪೋರ್ಟ್ ಮೀ. ಓಕೆ ಅಮ್ಮ, ಈ ಕ್ಲಾಸ್ ಸ್ಟಾರ್ಟ್ ಮಾಡೋಣವಾ ಈಗ? ಓಕೆ. ಈಗ ಈ ಕ್ಲಾಸ್ ನಲ್ಲಿ ನಾವೇನ್ ನೋಡ್ತಾ ಇದೀವಿ, ಒಂದು ಟಾಪಿಕ್ ಆಲ್ರೆಡಿ ಕಂಟಿನ್ಯೂ ಆಗ್ತಾ ಇದೆಯಲ್ಲ. ಹೆಲ್ಪಿಂಗ್ ವರ್ಬ್ಸ್ ಅನ್ನುವ ಟಾಪಿಕ್ ನಲ್ಲಿ ಫ್ಯೂಚರ್ ಫಾರ್ಮ್ಸ್ ಅನ್ನುವ ವರ್ಡ್ಸ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಯಾವ ರೀತಿಯಾದ ಅರ್ಥ ಬರುತ್ತೆ, ಹೇಗೆ ಮಾತಾಡ್ತೀವಿ, ಆ ವರ್ಡ್ ಯೂಸ್ ಮಾಡ್ಕೊಂಡ್ರೆ ಏನಂತ ಅರ್ಥ ಬರುತ್ತೆ ಆ ವಾಕ್ಯಗಳಲ್ಲಿ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕ್ಲಾಸ್ ನಲ್ಲಿ ಕೂಡ ನಾವು ಮತ್ತಷ್ಟು ವರ್ಡ್ ನೋಡೋಣ. ಈಗ ಫ್ಯೂಚರ್ ಫಾರ್ಮ್ಸ್, FUTURE, ಫ್ಯೂಚರ್, FORMS, ಫ್ಯೂಚರ್ ಫಾರ್ಮ್ಸ್. ಇದರಲ್ಲಿ ನಾವು ನೋಡುವ ವರ್ಡ್ ಯಾವುದಂದ್ರೆ ಈ ಕ್ಲಾಸ್ ನಲ್ಲಿ MUST, ಮಸ್ಟ್. MUST, ಮಸ್ಟ್. ಈ ವರ್ಡ್ಗೆ ಅರ್ಥ ಏನ್ ಬರುತ್ತೆ, ಯಾವ ರೀತಿಯಾಗಿ ಈ ವರ್ಡ್ ಯೂಸ್ ಮಾಡಿಕೊಂಡ್ರೆ ಏನಂತ ಅರ್ಥ ಬರುತ್ತೆ ಆ ವಾಕ್ಯ ಅನ್ನೋದನ್ನ ಇಲ್ಲಿ ನೋಡೋಣ. ಮಸ್ಟ್ ಮತ್ತು ಮಸ್ಟ್ ಅಂಡ್ ಶುಡ್, SHOULD. ಮಸ್ಟ್ ಮತ್ತು ಮಸ್ಟ್ ಅಂಡ್ ಶುಡ್. ಓಕೆನಾ? ವೆರಿ ಪವರ್ಫುಲ್ ವರ್ಡ್ಸ್. ನಾವು ಈ ವರ್ಡ್ಸ್ ಯೂಸ್ ಮಾಡಿ ಇಂಗ್ಲಿಷ್ ನಲ್ಲಿ ಮಾತಾಡಿದಾಗ ಯಾವ ರೀತಿಯಾದ ಅರ್ಥ ಕೊಡುತ್ತೆ, ಇಷ್ಟಕ್ಕೆ ಮುಂಚೆ ಕೂಡ ಕ್ಲಾಸ್ಗಳಲ್ಲಿ ನೋಡಿದೀವಲ್ವಾ ನಾವು. ವಿಲ್, ವುಡ್, ಶೆಲ್, ಶುಡ್, ಕೆನ್, ಕುಡ್, ಮೇ, ಮೈಟ್ ಅಂತೇಳಿ ನೋಡ್ತಾ ಬರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕ್ಲಾಸ್ ನಲ್ಲಿ ಕೂಡ ಮಸ್ಟ್ ಅನ್ನುವ ಪದಕ್ಕೆ ಮತ್ತು ಮಸ್ಟ್ ಅಂಡ್ ಶುಡ್ ಅನ್ನುವ ಪದಕ್ಕೆ ಯಾವ ರೀತಿಯಾಗಿ ಅರ್ಥ ಬರುತ್ತೆ ಅನ್ನೋದನ್ನ ಇಲ್ಲಿ ನಾವು ನೋಡೋಣ ಈ ಕ್ಲಾಸ್ ನಲ್ಲಿ. ಓಕೆ ಮ್ಯಾಮ್. MUST, ಮಸ್ಟ್. ಮಸ್ಟ್ ಅನ್ನುವ ಪದಕ್ಕೆ ಖಚಿತವಾಗಿ, ಖಂಡಿತ ಅನ್ನುವ ಅರ್ಥವನ್ನು ನಾವು ನೋಡೋದಾಗುತ್ತೆ ಇಲ್ಲಿ. 100% ಮಾಡ್ತೀನಿ, ಕಂಪಲ್ಸರಿ. ಮಸ್ಟ್ ಯೂಸ್ ಮಾಡಿದ್ರೆ ಇನ್ನು ಆ ಕೆಲಸ ಮಾಡೇ ತೀರ್ಬೇಕು, ಕಂಪಲ್ಸರಿ. ಖಂಡಿತವಾಗಿ ಅನ್ನುವ ಅರ್ಥವನ್ನು ಕೊಡುತ್ತೆ. ನಾವು ಮಾಡುವ ಕೆಲಸವನ್ನು ಮಸ್ಟ್ ಯೂಸ್ ಮಾಡಿದಾಗ ಆ ಕೆಲಸ ಇನ್ನ ಮಾಡಲೇ ತೀರ್ಬೇಕು, ಕಂಪಲ್ಸರಿ. ಈ ಮಸ್ಟ್ ಅನ್ನುವ ಪದಕ್ಕೆ ಅಷ್ಟು ಪವರ್ಫುಲ್ ಅರ್ಥ ಇರುತ್ತೆ. ಓಕೆನಾ? ಯಾವುದಾದ್ರೂ ಸರಿ, ನಾವು ಮಾಡುವ ಕೆಲಸ ಮಸ್ಟ್ ಯೂಸ್ ಮಾಡಿ ಮಾತಾಡಿದರೆ ಖಂಡಿತ ಆ ಕೆಲಸ 100% ಮಾಡ್ಲೇ ತೀರ್ಬೇಕು, ಮಾಡ್ಲೇಬೇಕು, 100% ಮಾಡಬೇಕು ಅನ್ನುವ ಅರ್ಥವನ್ನು ಕೊಡುತ್ತೆ. ಈಗ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣ. ಫಾರ್ ಎಕ್ಸಾಂಪಲ್, ಇಲ್ಲಿ ನಾವು ಮಾತಾಡ್ತಾ ಇರ್ತೀವಲ್ವಾ, ಐ ಮಸ್ಟ್ ಗಿವ್ ದ ಮನಿ ಅನ್ಬೋದು, ಅಮೌಂಟ್ ಅನ್ಬೋದು, ಏನಾದ್ರೂ ಸರಿ. ಓಕೆನಾ? ಇದು ಏನ್ ಹೇಳ್ರಿ ಒಂದ್ಸಲ. ಐ ಮಸ್ಟ್ ಗಿವ್ ದ ಅಮೌಂಟ್. ಐ ಮಸ್ಟ್ ಗಿವ್ ದ ಅಮೌಂಟ್. ಅದು ಟುಮಾರೋನು, 1 ವರ್ಷ ಆದ್ಮೇಲೂ, 1 ತಿಂಗಳಾದ್ಮೇಲೆ, ಅದು ಔಟ್ ಆಫ್ ಕ್ವಶನ್. ನಾವು ಮಾತಾಡುವ ಮಾತಿನ ಪ್ರಕಾರವಾಗಿ ಟೈಮ್ ಅನ್ನೋದು ನಾವು ಡಿಸೈಡ್ ಮಾಡ್ತೀವಿ. ಆದ್ರೆ ಇಲ್ಲಿ ಏನು ಅರ್ಥ ಕೊಡ್ತಾ ಇದೆ ಇದು? ಐ ಮಸ್ಟ್ ಗಿವ್ ದ ಅಮೌಂಟ್ ಅಂದ್ರೆ ನಾನು ಖಂಡಿತ ದುಡ್ಡು ಕೊಟ್ಟೇ ತೀರ್ತೀನಿ ಅನ್ನುವ ಅರ್ಥವನ್ನು ಕೊಡುತ್ತೆ. ಎಕ್ಸಾಂಪಲ್ಸ್ ಅಷ್ಟೇ ಇಲ್ಲಿ ನೋಡ್ತಾ ಇರೋದು. ನೆಕ್ಸ್ಟ್ ಇನ್ನೊಂದು ನೋಡೋಣ, ಆದ್ಮೇಲೆ ಕನ್ನಡ ಟು ಇಂಗ್ಲಿಷ್ ಎಕ್ಸಾಂಪಲ್ ನೋಡೋಣ. ಐ ಮಸ್ಟ್ ಕಮ್ ಟು ಯುವರ್ ಹೌಸ್.
ಐ ಮಸ್ಟ್ ಕಮ್ ಟು ಯುವರ್ ಹೌಸ್ ಅಂದ್ರೆ ಏನ್ ಮಾಡ್ಬೇಕಿನ್ನ ಕಂಪಲ್ಸರಿ ಬಂದೇ ತಿರ್ಬೇಕು 100%. ಇಲ್ಲಿ ಮಸ್ಟ್ ಅನ್ನುವ ಒಂದು ಪದಕ್ಕೆ ಅರ್ಥ ಎಷ್ಟು ಗ್ಯಾರಂಟಿ ಕೊಡುತ್ತೆ ಅಂತಂದ್ರೆ 100% ಗ್ಯಾರಂಟಿ ಕೊಡುತ್ತೆ. ಐ ಮಸ್ಟ್ ಕಮ್ ಟು ಯುವರ್ ಹೌಸ್ ಅಂತಂದ್ರೆ ನಾ ಬರ್ಲೇ ತೀರ್ಬೇಕು. ಇಲ್ಲಿ ನಾವು ಕೆನ್ ಯೂಸ್ ಮಾಡಿ ನೋಡಿದ್ವಿ, ಮೇ ಮೈಟ್ ಯೂಸ್ ಮಾಡಿ ನೋಡಿದ್ವಿ, ಶೆಲ್ ಯೂಸ್ ಮಾಡಿ ನೋಡಿದ್ವಿ ಅಲ್ವಾ. ಈ ವರ್ಡ್ ಗಳಲ್ಲಿ ಏನ್ ಅರ್ಥ ಕೊಡುತ್ತೆ? ಸ್ವಲ್ಪ ಆ ಕಡೆ ಈ ಕಡೆ. ಐ ವಿಲ್ ಕಮ್ ಅಂತಂದ್ರೆ ಬರ್ತೀನಿ, ಓಕೆನಾ. ಐ ಶೆಲ್ ಅಂದ್ರೇನು ಬರಬೇಕು ಅನ್ನುವ ಅರ್ಥ ಕೊಡುತ್ತೆ. ಅದೇ ಐ ಕೆನ್ ಅಂದ್ರೆ ನನಗೆ ಕೈಲಾಗುತ್ತೆ ಬರೋದಿಕ್ಕೆ, ನಿಮ್ ಮನೆಗೆ ಬರೋದಕ್ಕೆ ನನಗೆ ಕೈಲಾಗುತ್ತೆ ಅನ್ನುವ ಅರ್ಥ ಕೊಡುತ್ತೆ. ಅದೇ ಮೇ ಅಂದ್ರೆ ಬರಬಹುದು, ನಿಮ್ ಮನೆಗೆ ನಾನು ಬರಬಹುದು, ಇಲ್ಲ ಅಂದ್ರೆ ಇಲ್ಲ ಅನ್ನುವ ಅರ್ಥ. ಅದೇ ಮಸ್ಟ್ ಯೂಸ್ ಮಾಡಿದ್ರೆ ಎಷ್ಟು ಪವರ್ಫುಲ್ ಆಗಿ ಅರ್ಥ ಕೊಡುತ್ತೆ ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗಾದ್ರೂ ನಾವು ಕನ್ನಡದಲ್ಲಿ ಮಾತಾಡುವಾಗ ಅದೇ ವಾಕ್ಯ ಇಂಗ್ಲಿಷ್ ನಲ್ಲಿ ಮಸ್ಟ್ ಯೂಸ್ ಮಾಡಿ ಮಾತಾಡಿದ್ರೆ ಏನಾಗುತ್ತೆ? ನಾ ಖಂಡಿತ ಆ ಕೆಲಸ ಮಾಡ್ಲೇ ತೀರ್ಬೇಕು 100%. ನಿನ್ಗೆ ಎಷ್ಟು ಕಷ್ಟ ಬಂದ್ರು ಕೂಡ ಸ್ಪೋಕನ್ ಇಂಗ್ಲಿಷ್ ಅಂದ್ರೇನೆ ಅದಲ್ವಾ, ಮಾತು. ನಾವು ಮಾತಿನಲ್ಲೇ ಅಲ್ವಾ ಕಲಿಬೇಕಾಗಿರೋದು. ಎಕ್ಸಾಂಪಲ್ಸ್ ಎಷ್ಟು ಸಿಕ್ಕರೆ ನಮಗೆ ಅಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಮಸ್ಟ್ ಯೂಸ್ ಮಾಡಿದ್ದಾರೆ ಅಂದ್ರೆ ಅವರು ಅಷ್ಟು ಪರ್ಫೆಕ್ಟ್ ಅಪ್ಪ ಅಂತ ಅರ್ಥ. ಐ ಮಸ್ಟ್ ಕಮ್ ಟು ಯುವರ್ ಹೌಸ್ ಅಂತಂದ್ರೆ ಇನ್ನ ಖಂಡಿತ ಬಂದೇ ತೀರ್ತಾಳೆ. ಐ ಮಸ್ಟ್ ಅಟೆಂಡ್ ದ ಎಕ್ಸಾಮ್ಸ್ ಅಂದ್ರೆ ಆ ಎಕ್ಸಾಮ್ಸ್ಗೆ ಖಂಡಿತ ಅಟೆಂಡ್ ಆಗ್ಲೇ ತೀರ್ಬೇಕು, ಇಲ್ಲ ಅಂದ್ರೆ ನನ್ನ ಜೀವನನೇ ಹೋಗ್ಬಿಡುತ್ತೆ. ಅಟೆಂಡ್ ದ ಇಂಟರ್ವ್ಯೂ ಅಂತಾನೂ ಹೇಳ್ಬೋದು. ಆ ಇಂಟರ್ವ್ಯೂ ಬರ್ಲಿಲ್ಲ ಅಂತಂದ್ರೆ ಇನ್ನು ಎಲ್ಲ ಸ್ಪಾಯ್ಲ್ ಆಗುತ್ತೆ. ಹೋಗ್ಲಿಲ್ಲ, ಅಟೆಂಡ್ ಮಾಡ್ಲಿಲ್ಲ ಅಂತಂದ್ರೆ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಇಲ್ಲಿ ಅರ್ಥ ಏನ್ ಕೊಡುತ್ತೆ ಅನ್ನೋದು ಗಮನಿಸ್ಕೊಳ್ಬೇಕು, ಓಕೆನಾ. ಈ ಮಸ್ಟ್ ಯೂಸ್ ಮಾಡಿ ನೋಡಿದ್ರೆ ನಾವು ಅಷ್ಟು ಖಂಡಿತ ಅನ್ನುವ ಒಂದು ಅರ್ಥವನ್ನು ಕೊಡುತ್ತೆ, ಓಕೆನಾ. ಈಗ ಎಕ್ಸಾಂಪಲ್ಸ್ ನೋಡೋಣ. ಇಲ್ಲಿ ಬರ್ದು, ನಾನು ನಾಳೆ ಖಂಡಿತ, ಖಂಡಿತವಾಗಿ ಅಂತಾನು ಹೇಳ್ಬೋದು, ಓಕೆನಾ. ಖಂಡಿತವಾಗಿ ಬರಬೇಕು, ಓಕೆ. ನಾನು ನಾಳೆ ಖಂಡಿತವಾಗಿ ಬರಬೇಕು. ಎಷ್ಟು ಅರ್ಜೆಂಟ್ ಐತಂದ್ರೆ ಇನ್ನ ಆ ವಾಕ್ಯದಲ್ಲಿ ನಾವಿನ್ನ ಬೇರೆ ಮಾತಾಡಬಾರ್ದು ಅನ್ನೋ ಯಾಕೆ ಇಷ್ಟು ಫೋರ್ಸ್ ಆಗಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇನ್ನ ಈ ವಾಕ್ಯದಲ್ಲಿ ಈ ಮಾತು ಮಸ್ಟ್ ಯೂಸ್ ಮಾಡಿದ್ರೆ ಇನ್ನು ಬೇರೆ ಮಾತು ಏನ್ ಮಾತಾಡಬಾರ್ದು, ಆಯ್ತು, ಓಕೆನಾ. ಈ ವರ್ಡ್ ನೋಡೋಣ ಈಗ ಇಂಗ್ಲಿಷ್ ನಲ್ಲಿ ನೋಡೋಣ. ನಾನು ನಾಳೆ ಖಂಡಿತವಾಗಿ ಬರಬೇಕು, ಅಷ್ಟು ಕೆಲಸ ಇದೆ ಅಲ್ಲಿ ಅಂತ ಅರ್ಥ. ಬರ್ಲಿಲ್ದ್ರೆ ಇನ್ನ ಆ ಒಂದು ನಾವು ಮಾಡುವ ಕೆಲಸ ಒಂದು ವೇಸ್ಟ್ ಅಂತ ಅರ್ಥ. ಐ ಮಸ್ಟ್ ಕಮ್ ಟುಮಾರೋ ಅಂತಂದ್ರೆ 2 hours ಅಂದ್ರೆ ನಾವು ಮನೆ ಅಂದ್ರೆ ಮನೆ ಹೇಳ್ಬೋದು, ಊರಂದ್ರೆ ಊರಂತ ಹೇಳ್ಬೋದು, ಆಫೀಸ್ ಅಂದ್ರೆ ಆಫೀಸ್ ಅಂತ ಹೇಳ್ಬೋದು, ನೋ ಪ್ರಾಬ್ಲಮ್. ಐ ಮಸ್ಟ್ ಕಮ್ ಟುಮಾರೋ. ಎಕ್ಸಾಂಪಲ್ಸ್ ನಾವು ಇಲ್ಲಿ ಚಿಕ್ಕದಾಗೆ ನೋಡ್ತಾ ಇದ್ದೀವಿ, ಈಗ ಎಲ್ಲ ಇಲ್ಲೇ ಕಲಿತಾ ಇಲ್ಲ. ನಾನು ಮತ್ತೆ ಯಾಕೆ ಹೇಳ್ತಾ ಇದ್ದೀನಿ ಈ ಮಾತು ಅಂತಂದ್ರೆ, ನಾವಿಲ್ಲಿ ಈ ಕಡೆ ಸಬ್ಜೆಕ್ಟು ಆಬ್ಜೆಕ್ಟು ವರ್ಬು ಸ್ಥಾನದಲ್ಲಿ ಹೆಚ್ಚು ಕಡಿಮೆ ಬರೆಯೋದು ಮಾತಾಡೋದು ಅಲ್ಲ. ನಾವಿಲ್ಲಿ ಏನ್ ನೋಡ್ಬೇಕು? ಮೇನ್ ಇಂಪಾರ್ಟೆಂಟ್ ಮಸ್ಟ್ ಅನ್ನುವ ಪದಕ್ಕೆ ಯಾವ ಅರ್ಥ ಕೊಡುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಸೆಂಟೆನ್ಸ್ ಫಾರ್ಮೇಶನ್ ತಿಳ್ಕೊಳ್ತಾ ಇಲ್ಲ, ಓಕೆನಾ. ಐ ಮಸ್ಟ್ ಕಮ್ ಟುಮಾರೋ, ನಾಳೆ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳ್ತಾ ಇರ್ತೀವಲ್ವಾ, ಅಷ್ಟು ಗ್ಯಾರಂಟಿನ ಬಂದೇ ತೀರ್ಬೇಕು ಕಂಪಲ್ಸರಿ. ಅದೇ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಿದೀವಿ ಅನ್ಕೊಳ್ಳಿ, ಇಲ್ಲಿ 2 ನೋಡ್ತಾ ಇದೀವಲ್ವಾ, 2 ವರ್ಡ್ಸ್ ನೋಡೋಣ. ಇಲ್ಲಿ ಮಸ್ಟ್ ಯೂಸ್ ಮಾಡಿದ್ವಿ, ಇದೇ ಮಸ್ಟ್ ಅಂಡ್ ಶುಡ್. ಇನ್ನ ಈ ಮಾತಾಡಿದ್ರೆ 200%, ಓಕೆನಾ. ಐ ಮಸ್ಟ್ ಕಮ್ ಟುಮಾರೋ ಅಂತಂದ್ರೆ ನಾನು
ನಾಳೆ ಖಂಡಿತ ಬರಬೇಕು ಅಂತೇಳಿ ಅರ್ಥ ಕೊಡುತ್ತೆ. ಆದ್ರೆ ಐ ಮಸ್ಟ್ ಅಂಡ್ ಶುಡ್ ಕಮ್ ಟು ಯುವರ್ ಹೌಸ್ ಅಂತ ಹೇಳಿದೀವಿ ಅನ್ಕೋ, ಟುಮಾರೋ ಅಂದ್ರೆ ನಾಳೆನೋ ನಾಡ್ದನೋ ಯಾವಾಗೋ ಒಂದ್ ತಿಂಗಳಾದ್ಮೇಲೋ ಯಾವಾಗೋ ಒಂದು, ಡೇಟ್ ಅಂದ್ರೆ ಡೇಟ್, ಕನ್ಫರ್ಮ್ ಅಂದ್ರೆ ಕನ್ಫರ್ಮ್. ಇದನ್ನ ನಾವು ಅಷ್ಟು ಬೇಗ ಯೂಸ್ ಮಾಡೋದಿಕ್ಕೆ ಹೋಗ್ಬಾರ್ದು, ಯಾಕಂದ್ರೆ ನಾವು ಮನುಷ್ಯರಲ್ವಾ, ಅಷ್ಟು ಮಾತಿನ ಮೇಲೆ ನಿಲ್ಲಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾ ಇರುತ್ತಲ್ಲ, ಅಲ್ಲಿ ನಾವು ಎಷ್ಟು ಖಂಡಿತ ಅಂತ ನಮ್ಮ ಮನಸ್ಸಿನಲ್ಲಿ ಇದ್ರೂ ಕೂಡ, ಆದ್ರೆ ಹೋಗೋ ದಾರಿಯಲ್ಲಿ ಆದ್ರೂ ಏನಾದ್ರೂ ಪ್ರಾಬ್ಲಮ್ ಬಂದು ನಿಂತೋಗುತ್ತಲ್ಲ, ಆಗ ನಾವು ಈ ವರ್ಡ್ ಬಳಸ್ಬೇಕು ಅಂತಂದ್ರೆ ಅಷ್ಟು ಖಂಡಿತ ಇರ್ಬೇಕು ನಾವು. ಮಸ್ಟ್ ಅಂಡ್ ಶುಡ್ ಇವೆರಡು ಯೂಸ್ ಮಾಡ್ಬೇಕು ಅಂತಂದ್ರೆ ನಾವ್ ಅಷ್ಟು ಪರ್ಫೆಕ್ಟ್ ಆಗಿ ಇರ್ಬೇಕು. 100ಗೆ 100%, ನನಗೆ 100ಗೆ 100 ಬರುತ್ತೆ ಅಂದ್ರೆ ಅವ್ರು ಎಷ್ಟು ಪ್ರಿಪೇರ್ ಆಗಿರ್ಬೇಕು. ಅದೇ 100ಗೆ 200 ಬರುತ್ತೆ ನನಗೆ ಅಂದ್ರೆ ಅವ್ರು ಇನ್ನೆಷ್ಟು ಪರ್ಫೆಕ್ಟ್ ಆಗಿರ್ಬೇಕು. ಅಂದ್ರೆ ಇದು ಸಾಧ್ಯನಾ? ಇದು ಸಾಧ್ಯನಾ? ಯಾವಾಗ್ಲೂ ಎಲ್ಲಾದ್ರೂ ನೋಡಿದಿರಲ್ಲ ಪರೀಕ್ಷೆ ಪೇಪರ್ಗಳಲ್ಲಿ, ಸಾಧ್ಯ ಇಲ್ಲಲ್ಲ. ಅಂದ್ರೆ ಅಷ್ಟು ಖಂಡಿತ. ಆದ್ರೆ 100ಗೆ 200% ಅಂದ್ರೆ ಏನ್ ಮಾತದು? ಮಸ್ಟ್ ಅಂಡ್ ಶುಡ್ ಎರಡು ಯೂಸ್ ಮಾಡಿದಾರಂದ್ರೆ ಇನ್ನು ಎಷ್ಟು ಪರ್ಫೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಅದನ್ನ ಅಷ್ಟು ಫೋರ್ಸ್ ಆಗಿ ನಾವ್ ಯಾಕಿದು ಮತ್ತೆ ಪದೇ ಪದೇ ತಿಳ್ಕೊಳ್ತಾ ಇದೀವಿ ಅಂತಂದ್ರೆ, ಆ ವರ್ಡ್ ಯೂಸ್ ಮಾಡ್ವಿ ಅಲ್ಲಿ ಎಲ್ಲಾದ್ರೂ ನಾವು, ಅಂದ್ರೆ ನ್ಯೂಸ್ ಪೇಪರ್ ಆಗ್ಲಿ, ಎಲ್ಲಾದ್ರೂ ನ್ಯೂಸ್ ನಲ್ಲಾದ್ರೂ ಯಾರಾದ್ರೂ ಮಾತಾಡ್ತಿದ್ರೆ ಕೇಳಿದ್ರೆ ಆ ಪರ್ಫೆಕ್ಟ್ನೆಸ್ ನಮಗೆ ಅರ್ಥ ಆಗ್ಬೇಕು ಅನ್ನುವ ಒಂದು ರೀತಿಯಲ್ಲಿ ಇಲ್ಲಿ ನಾವು ಪದೇ ಪದೇ ನೆನ್ಪಿಸ್ಕೊಂಡು ಮಾತಾಡ್ತಾ ಇದೀವಿ. ಓಕೆನಾ? ಈ ಮಸ್ಟ್ ಯೂಸ್ ಮಾಡಿದ್ರೆ 100ಗೆ 100 ಅಷ್ಟೇ, ಅಲ್ಲೇ ಖಚಿತ ಬಂತಲ್ಲಿ. ಓಕೆನಾ? ಅಲ್ಲೇ ಖಂಡಿತ ಬಂದ್ಬಿಟ್ಟಿದೆ. ಸಾಕು, ನಾವ್ ಇಷ್ಟು ಇದ್ರೆ ಸಾಕು, ಇಷ್ಟು ಪರ್ಫೆಕ್ಟ್ ಆಗಿದ್ರೆ ಸಾಕು ನಾವು. ಓಕೆನಾ? ಅರ್ಥ ಆಯ್ತಲ್ಲ? ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಸ್ಪೋಕನ್ ಇಂಗ್ಲಿಷ್ ಅಂದ್ರೇನೆ ನಮಗೆ ಮಾತಲ್ವಾ, ಮಾತಿನಲ್ಲೇ ಕಲಿಬೇಕಮ್ಮ. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋಣ. ಸಂಗೀತ ಬರುವ ಪರೀಕ್ಷೆಗಳಲ್ಲಿ ಖಂಡಿತ ಇಲ್ಲಿ ಬರೆಯೋಣ, ಪಾಸ್ ಆಗಬೇಕು. ಓಕೆನಾ? ಇಲ್ಲಿ ಪಾಸ್ ಆಗಬೇಕು, ಇಲ್ಲಿ ಇನ್ನೊಂದು ಡೌಟ್ ಬರುತ್ತಲ್ಲ, ಇದನ್ನೊಂದೇ ಎಕ್ಸೆಪ್ಟ್ ಮಾಡಿ, ಇದನ್ನ ಆದ್ಮೇಲೆ ಮಾಡಿ. ಸಂಗೀತ ಬರುವ ಪರೀಕ್ಷೆಗಳಲ್ಲಿ ಪಾಸ್ ಆಗಬೇಕು, ಇಷ್ಟಕ್ ಮುಂಚೆ ನೋಡಿದಿವಲ್ವಾ, ಶೆಲ್ ನೋಡಿದಿವಲ್ವಾ. ಆದ್ರೆ ಇಲ್ಲಿ ಖಂಡಿತ ಅನ್ನುವ ವರ್ಡ್ ಎಕ್ಸ್ಟ್ರಾ ಆಡ್ ಆಗಿದೆಯಲ್ಲ, ಇದಕ್ಕೆ ಈ ಮಸ್ಟ್ ಅನ್ನುವ ಅರ್ಥ. ಎಷ್ಟು ಇಲ್ಲೇ ಖಂಡಿತ ಬಂದಿದೆ, ನಮಗೆ ಪಾಸ್ ಆಗ್ಬೇಕು ಅಲ್ಲೇ ಫೋರ್ಸ್ ಇದೆ ನಮಗೆ. ಓಕೆನಾ? ಯಾವಾಗ್ಲೂ ನಾವು ವಿಲ್, ವುಡ್, ಶೆಲ್, ಶುಡ್, ಕೆನ್, ಕುಡ್, ಮೇ, ಮೈಟ್ ಈ ತರ ಯೂಸ್ ಮಾಡ್ತಾ ಇರ್ತೀವಿ. ನೋ ಪ್ರಾಬ್ಲಮ್, ಅಲ್ಲಿ ಏನಾಗೋಲ್ಲ. ಯಾಕಂದ್ರೆ ಯಾರ ಭವಿಷ್ಯತ್ ಯಾರ ಕೈಯಲ್ಲಿ ಇರೋಲ್ಲ. ಅದಕ್ಕಾಗಿ ಇಲ್ಲಿವರೆಗೆ ನಾವು ಜಾಸ್ತಿಯಾಗಿ ಯೂಸ್ ಮಾಡ್ತಾ ಇದ್ದೀವಿ. ಮಸ್ಟ್ ಅಂತ ಯೂಸ್ ಮಾಡಿದ್ರೆ ಇನ್ನೆಲ್ಲ ಪರ್ಫೆಕ್ಟ್ ಅಂತೇಳಿ ಇಲ್ಲಿ ಅರ್ಥ ಕೊಡುತ್ತೆ. ಅದಕ್ಕೆ ಖಂಡಿತ. ಓಕೆನಾ? ಅಷ್ಟು ಪರ್ಫೆಕ್ಟ್ ಆಗಿರುತ್ತೆ. ಅದಕ್ಕಾಗಿ ಮತ್ತೆ ಮತ್ತೆ ನಾವು ಕೇಳ್ತಾ ಇದೀವಿ, ಸಂಗೀತ ಬರುವ ಪರೀಕ್ಷೆಗಳಲ್ಲಿ ಖಂಡಿತ ಪಾಸ್ ಆಗಬೇಕು. ಏನಂತ ಇಂಗ್ಲಿಷ್ ನಲ್ಲಿ ನೋಡೋಣ. ಸಂಗೀತ ಮಸ್ಟ್. ವೆರಿ ಗುಡ್. ಹೇಳಿ ಅಮ್ಮ, ಹಂಗೆ ಅದೇ ಅಭ್ಯಾಸ ಆಗುತ್ತೆ ನಮಗೆ. ಓಕೆನಾ? ಸಂಗೀತ ಮಸ್ಟ್ ಪಾಸ್ the next exam. ಓಕೆನಾ? ಸಂಗೀತ ಮಸ್ಟ್ ಪಾಸ್ the next exams. ಅಂದ್ರೆ ಇನ್ನ ಎಷ್ಟು ಕಂಪಲ್ಸರಿ ಇದೆ ಲಾಸ್ಟ್ ಎಕ್ಸಾಮ್ ಹಾಕಿಂದು. ಇನ್ನ ಈ ಪರೀಕ್ಷೆಗಳು ಇನ್ನ ಪಾಸ್ ಆಗ್ಲಿಲ್ದ್ರೆ ಇನ್ನ ಪರೀಕ್ಷೆ ಅನ್ನೋ ಮಾತೆ ಆಕಿನ ಹತ್ರ ಇರೋಲ್ಲ ಅನ್ನೋ ಅರ್ಥ ಕೊಡುತ್ತೆ ಅನ್ಮತ್ ಅಷ್ಟೇ. ಏನಿಲ್ಲ, ಅಷ್ಟು ಖಂಡಿತವಾಗಿ ನಾವು ಇಲ್ಲಿ ಯೂಸ್ ಮಾಡ್ಬೇಕು ಮಸ್ಟ್. ಮತ್ತು ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಿದ್ರೆ ಇನ್ನು ಅದಕ್ಕಿಂತ ಗ್ಯಾರಂಟಿ
ಕಂಪಲ್ಸರಿ ಕಂಪಲ್ಸರಿ ಅಂತ ಎಷ್ಟು ಸರಿ ಹೇಳ್ತೀವೋ ಅಷ್ಟು ಸರಿ ಅಂತ, ಅಷ್ಟು ಗ್ಯಾರಂಟಿಯನ್ನು ಅರ್ಥ ಕೊಡುತ್ತೆ ಅಷ್ಟೇ, ಏನಿಲ್ಲ. ಮಸ್ಟ್ ಪ್ಲಸ್ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಿದ್ರೆ ಇನ್ನ ನಮ್ಗೆ ಎಷ್ಟು ಖಂಡಿತ ಅಂತ ಹೇಳಿ ಗೊತ್ತಾಯ್ತಲ್ಲ. ಹಾ ಮ್ಯಾಮ್. ಮಸ್ಟ್ ಮತ್ತು ಮಸ್ಟ್ ಅಂಡ್ ಶುಡ್. ಸಂಗೀತ ಮಸ್ಟ್ ಪಾಸ್ ದ ನೆಕ್ಸ್ಟ್ ಎಕ್ಸಾಮ್ಸ್. ಅದೇ ರೀತಿಯಾಗಿ ಕಂಪಲ್ಸರಿ ಕಂಪಲ್ಸರಿ ಎಷ್ಟು ಸೇರಿಸ್ತಿರೋ ಸೇರಿಸ್ರಿ, ಅಷ್ಟು ಕಂಪಲ್ಸರಿ. ಆ ಕಡೆ ಸೂರ್ಯ ಈ ಕಡೆ ಬಂದ್ರೂ ಕೂಡ ಆ ಕೆಲಸ ಮಾತ್ರ ನಿಲ್ಲಬಾರ್ದು. ಓಕೆನಾ? ಅಷ್ಟು ಪವರ್ಫುಲ್ ವರ್ಡ್ಸ್ ಇವು. ಮಸ್ಟ್ ಸಾಮಾನ್ಯವಾಗಿ ಯೂಸ್ ಮಾಡೋದಿಕ್ಕೆ ಹೋಗ್ಬಾರ್ದು. ಮತ್ತೆ ಯಾಕೆ ಇದು ಅಂತ ಅಂದ್ರೆ ಅನ್ಕೋಬಾರ್ದಲ್ಲ. ನೆಕ್ಸ್ಟ್ ಇನ್ನೊಂದು ನೋಡೋಣ. ನಾವು ಗಂಟೆ ನಂತರ ಖಂಡಿತವಾಗಿ ಅಂತಾನು ಹೇಳ್ಬೋದು. ಓಕೆನಾ? ನಾವು ಯೂಸ್ ಮಾಡುವ ಲ್ಯಾಂಗ್ವೇಜ್ ಕಾಮನ್ ಲ್ಯಾಂಗ್ವೇಜ್ ಅಮ್ಮ. ಈ ಸ್ಪೋಕನ್ ಇಂಗ್ಲಿಷ್ ಅಂದ್ರೇನೆ ನಾನು ಪದೇ ಪದೇ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಗ್ರಾಮೆಟಿಕಲ್ ಕನ್ನಡ ನೋಡ್ತಾ ಇಲ್ಲ ನಾವು. ಓಕೆನಾ? ಇದೇನ್ ಸಮಾಸ ಬರುತ್ತೆ, ಸಂಧಿ ಬರುತ್ತಾ, ಇನ್ನೊಂದ ಅಂತೇಳಿ ನಾವು ನೋಡ್ತಾ ಇಲ್ಲ. ನಾವು ಜನರಲ್ ಆಗಿ ಮಾತಾಡುವ ವಾಕ್ಯಗಳು ಸರಿಯಾಗಿ ಇಂಗ್ಲಿಷ್ ನಲ್ಲಿ ಜೋಡಿಸೋದು ಬಂದ್ರೆ ಸಾಕಪ್ಪ, ಅಷ್ಟೇನೆ. ಓಕೆನಾ? ನಾವು ಗಂಟೆ ನಂತರ ಖಂಡಿತವಾಗಿ ಖಂಡಿತ ಸೇರಿಕೊಳ್ಳಬೇಕು. ಓಕೆನಾ? ಈಗ ನೀವು ಟ್ರೈ ಮಾಡ್ತೀರಾ ಒಂದ್ಸಲ. ನಾವು ಗಂಟೆ ನಂತರ ಖಂಡಿತ ಸೇರಿಕೊಳ್ಳಬೇಕು. ಅದೆಲ್ಲಿಗೋ, ಊರಿಗಾಗ್ಬಹುದು ಸರಿ, ಗುಡಿಗಾಗ್ಬಹುದು ಸರಿ, ಎಲ್ಲಾದ್ರೂ ಫ್ರೆಂಡ್ ಮನಿಗಾಗ್ಬಹುದು ಸರಿ, ಅದು ಆಬ್ಜೆಕ್ಟ್ ಸ್ಥಾನ ಏನಾದ್ರೂ ಇಟ್ಕೋಬಹುದು. ಆದ್ಮೇಲೆ ನೋಡ್ತೀವಿ ನಾವು ಅದನ್ನು. ಸೆಟ್ ಮಾಡೋದಕ್ಕೆ ಟ್ರೈ ಮಾಡ್ರಿ ಅಮ್ಮ. ಒಂದೊಂದು ಹೇಳಿ ಆದ್ಮೇಲೆ. ಮಸ್ಟ್. We must ಸೇರಿಕೊಳ್ಳಬೇಕು. ರೀಚ್. ವೆರಿ ಗುಡ್. ರೀಚ್. We must reach. ಈಗ ಸೆಂಟೆನ್ಸ್ ಫಾರ್ಮೇಶನ್ ಇನ್ನ ನಾವು ಕಲ್ತಿಲ್ಲ, ಆದ ಕಾರಣ ನಿಮಗೆ ಜಸ್ಟ್ ಒಂದು ಹಿಂಟ್ ಅಷ್ಟೇ, ಏನಿಲ್ಲ. ಓಕೆನಾ? We must reach. ಗಂಟೆ ನಂತರ ಅಂದ್ರೆ ಏನಂತಾರಮ್ಮ? ಆಫ್ಟರ್ 1 hour, an hour. ಓಕೆನಾ? ಇವೇ ಎಕ್ಸಾಂಪಲ್ಸ್ ನಮಗೆ ಫ್ಯೂಚರ್ ಫಾರ್ಮ್ಸ್ ಎಲ್ಲ ಹೆಲ್ಪ್ ಆಗ್ತಾ ಇದೆ ಅಲ್ಲ. ಇವೇ ಎಕ್ಸಾಂಪಲ್ಸ್ ಬಳಸ್ತಾ ಇದೀವಿ ನಾವು ಗಂಟೆ ನಂತರ ಖಂಡಿತ ಸೇರಿಕೊಳ್ಳಬೇಕು. ವಿ ಮಸ್ಟ್ ರೀಚ್ ಆಫ್ಟರ್ 1 hour. ಇಲ್ಲಿದ್ರೆ ಅಲ್ಲಿರುವ ಟ್ರೈನ್ ಮಿಸ್ ಆಗ್ಬಿಡುತ್ತೆ. ಅಲ್ಲಿ ಯಾರಾದ್ರೂ ನಾವು ಮೀಟ್ ಆಗ್ತೀವಿ ಅಂತ ಹೇಳಿರ್ತೀವಲ್ಲ, ಅವ್ರಿಗೊಂದು ಟೈಮ್ ಕೊಟ್ಟಿರ್ತೀವಲ್ವಾ. ಈಗ ಟ್ರೈನ್ ಕರೆಕ್ಟ್ ಟೈಮ್ ಇರುತ್ತೆ. 5 ನಿಮಿಷ ಆ ಕಡೆ ಈ ಕಡೆ ಕರೆಕ್ಟ್ ಟೈಮ್ ಇರುತ್ತೆ. ಅದು ಕಂಪಲ್ಸರಿ ಅಲ್ಲಿ ರೀಚ್ ಆಗ್ಲಿಲ್ದಿದ್ರೆ ನಾವು ಇದು ಹೊರಟೋಗ್ಬಿಡುತ್ತೆ. ಆಗ ನಾವು ಇಲ್ಲಿ ಮಸ್ಟ್ ಯೂಸ್ ಮಾಡ್ತೀವಿ. ಖಂಡಿತ ಅಲ್ಲಿ ಸೇರ್ಬೇಕು, ಸೇರೇ ತೀರ್ಬೇಕು ಕಂಪಲ್ಸರಿ. ವಿ ಮಸ್ಟ್ ರೀಚ್ ಆಫ್ಟರ್ 1 hour. ಖಂಡಿತ ನೀವು ಹೋಗಿ ಅಲ್ಲಿ ದುಡ್ಡು ಕೊಟ್ಟೇ ತೀರ್ಬೇಕು. ಓಕೆನಾ? ಅಲ್ಲಿ ಕಟ್ಲೆಯಲ್ಲಿದ್ರೆ ಪ್ರಾಣ ಹೋಗುತ್ತೆ ಅನ್ನುವ ಒಂದು ಸಂದರ್ಭದಲ್ಲಿ ಮಾತ್ರ ಇದು ನಾವು ಮಾತಾಡ್ಬೇಕು, ಅಷ್ಟು ಪವರ್ಫುಲ್ ಆಗಿ. ಈಗ ಹಾಸ್ಪಿಟಲ್ ಅಲ್ಲಿ ಇಲ್ಲಿ ನಾವು ಮಾತಾಡ್ತಾ ಇರ್ತೀವಲ್ವಾ. ಈ ಬ್ಲಡ್ ಖಂಡಿತ ಈ ಟೈಮ್ಗೆಲ್ಲ ಇಲ್ಲಿ ಸೇರ್ಲಿಲ್ಲಿದ್ರೆ ಅಲ್ಲಿ ಪ್ರಾಣ ಹೋಗುತ್ತೆ ಕಂಪಲ್ಸರಿ. ಅಷ್ಟು ಕಂಪಲ್ಸರಿ ಇದ್ದಾಗ ನಾವು ಈ ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡಬೇಕು. ವಿ ಮಸ್ಟ್ ರೀಚ್ ಆಫ್ಟರ್ 1 hour. ಅದೇ ಮಸ್ಟ್ ಅಂಡ್ ಶುಡ್ ಅಂದ್ರೆ ಅನ್ಕೊಳ್ಳಿ 200%. ಇನ್ನೇನಿಲ್ಲ, ಸುಮ್ನೆ. ಎಷ್ಟು ಗ್ಯಾರಂಟಿ ಅಂದ್ರೆ ನಾವು ಕಣ್ ಮುಚ್ಕೊಂಡಿರ್ಬೋದು, ಅವ್ರು ಖಂಡಿತ ಬಂದೇ ತೀರ್ತಾರಲ್ಲಿ. ಅದೇ ಮೇ ಯೂಸ್ ಮಾಡಿದಾಗ ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ವಲ್ಲ, ಬರ್ತಾರೋ ಇಲ್ಲೋ ಬಿಡಪ್ಪ, ಯಾಕೆ ಸುಮ್ನೆ ತೊಂದ್ರೆ ಪಡ್ಬೇಕು, ಬಂದು ಹಾಲ್ ತಂದು ಟೀ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಳೋದು ಯಾಕೆ, ಸ್ನಾಕ್ಸ್ ಎಲ್ಲ ಯಾಕೆ ರೆಡಿ ಮಾಡ್ಬೇಕು, ಬರ್ತಾರೆ ಇಲ್ಲ. ಅದೇ ಮಸ್ಟ್ ಯೂಸ್ ಮಾಡಾರ ಅನ್ಕೊಳ್ರಿ, ನಾವು ಅಡಿಗೆ ಮಾಡಿ ಇಟ್ಕೋಬಹುದು, ತಟ್ಟೆಯಲ್ಲಿ ಕೂಡ ಇಡ್ಬೋದು.
ಅಷ್ಟು ಗ್ಯಾರಂಟಿ ಅನ್ಮತ್ತು. ಓಕೆನಾ? ಓಕೆ ಮ್ಯಾಮ್. ನಾವು ಜನರಲ್ ಆಗಿ ಕಾಮಿಡಿ ಆಗಿ ಕಲಿಬೇಕಲ್ಲ ಲ್ಯಾಂಗ್ವೇಜ್. Yes, ಮತ್ತೆ ma'am. ಏನಪ್ಪಾ ಈ ತರ ಇದು ಎಕ್ಸಾಂಪಲ್ಸ್ ಇರ್ತಾವ ಅನ್ನೋದಲ್ಲ. ನಮಗೆ ಯಾರಾದ್ರೂ ಸರಿ ಈ ವರ್ಡ್ಸ್ ಯೂಸ್ ಮಾಡಿದಾಗ ಯಾವ ರೀತಿಯಾಗಿ ಅರ್ಥ ಬರುತ್ತೆ, ನಾವು ಮಾತಾಡೋದು ಕಲಿಬೇಕು ಇಂಗ್ಲಿಷ್ ನಲ್ಲಿ. ಫಸ್ಟ್ ನಮಗೆ ಕನ್ನಡದಲ್ಲಿ ಅರ್ಥ ನಮಗೆ ಗೊತ್ತಾದ್ರೆ ಅಲ್ವಾ ಅದನ್ನ ಇಂಗ್ಲಿಷ್ ನಲ್ಲಿ ಮಾತಾಡೋದು. ಹಾ ಮ್ಯಾಮ್. ಕನ್ನಡದಲ್ಲಿ ಎಷ್ಟು ಅರ್ಥ ಬರುತ್ತೆ? ಈ ಮಸ್ಟ್ ಯೂಸ್ ಮಾಡಿದ್ರೆ, ಇನ್ನು ಅವ್ರು ಈ ವರ್ಡ್ ಯೂಸ್ ಮಾಡಿದಾರ ಅಂತಂದ್ರೆ ಇನ್ನ ತಟ್ಟೆಯಲ್ಲಿ ಅನ್ನ ಊಟ ಬಡಿಸಿ ಕೂಡಬಹುದು, Yes, ma'am. ಖಂಡಿತ ಬಂದು ತಿಂತಾರ ಅನ್ನೋದು ಖಂಡಿತ ಇದೆ ಅನ್ನುವ ಅಷ್ಟು ಗ್ಯಾರಂಟಿ ಕೊಡುತ್ತೆ. ಓಕೆ, ಸರ್ವಸಾಧಾರಣವಾದ ವಾಕ್ಯ ನಾವು ಒಂದು ಸ್ಟಡೀಸ್, ಒಂದು ಓದು, ಇದು ಅಂತೇಳಿ ದೊಡ್ಡ ಕೋರ್ಸ್ ಇದು ಅನ್ನೋದು ಅಂತ ಕಷ್ಟಪಟ್ಟು ಕಲಿಯೋದು ಏನು ಅವಸರ ಇಲ್ಲ. ಕಾಮನ್ ಆಗಿ ನಾವು ಮನೆಯಲ್ಲಿ ಮಾತಾಡುವ ಭಾಷೆಯಲ್ಲೇ ನಾವು ಯಾವ ತರ ಅರ್ಥ ಕೊಡುತ್ತೆ ಅನ್ನೋದನ್ನ ಕಲಿಯೋಣ. ಓಕೆ. ನೆಕ್ಸ್ಟ್ ನೋಡೋಣ ಇದೊಂದು ಎಕ್ಸಾಂಪಲ್. ಸುರೇಶ್ ನಾಳೆ ಖಂಡಿತವಾಗಿ ಸುರೇಶ್ ನಾಳೆ ಖಂಡಿತವಾಗಿ ಶಾಲೆಗೆ ಬರಬೇಕು ಅಥವಾ ಹೋಗಬೇಕು ಅಂತಾನೂ ಹೇಳ್ಬೋದು. ನೋ ಪ್ರಾಬ್ಲಮ್. ಅಲ್ಲಿ ಸಂದರ್ಭಾನುಸಾರವಾಗಿ ನಾವು ಮಾತಾಡ್ಬೇಕು. ಈ ವಾಕ್ಯ ಜನರಲ್ ಆಗಿ ಯಾರು ಮಾತಾಡ್ತಾ ಇರ್ತಾರ? ಫ್ರೆಂಡ್ಸ್ ಆದ್ರೆ ಸರಿ, ಇಲ್ಲ ಟೀಚರ್ಸ್ ಕೂಡ ಅಷ್ಟೇ. ಒಳ್ಳೆ ಸ್ಟೂಡೆಂಟು, ಒಳ್ಳೆ ವಿದ್ಯಾರ್ಥಿ, ನಾಳೆ ಎಕ್ಸಾಮ್ಸ್ ಇದೆ, ಆಗ ಏನ್ ಮಾಡ್ಬೇಕು? ನಮ್ಗೆ ಈ ತರ ಹೇಳ್ತಾ ಇರ್ತಾರಲ್ಲ ಟೀಚರ್ಸ್ ಕೂಡ. ಸುರೇಶ್ ನಾಳೆ ಖಂಡಿತವಾಗಿ ಶಾಲೆಗೆ ಬರ್ಬೇಕು, ಒಳ್ಳೆ ಹುಡುಗಪ್ಪ, ಚೆನ್ನಾಗಿ ಓದ್ತಾರೆ, ಆ ಎಕ್ಸಾಮ್ಸ್ ಮಿಸ್ ಆದ್ರೆ ಮತ್ತೆ ಮಾರ್ಕ್ಸ್ ಕಡಿಮೆ ಬರುತ್ತೆ ಅಂತೇಳಿ ಹೇಳ್ತಾ ಇರ್ತಾರಲ್ಲ ಈ ತರ ಟೀಚರ್ಸ್. ಆಗ ನಾವು ಈ ವರ್ಡ್ಸ್ ಯೂಸ್ ಮಾಡ್ತಾ ಇರ್ತೀವಿ. ಈಗ ನೋಡೋಣ. ಸುರೇಶ್ ಮಸ್ಟ್ ಬರಬೇಕು ಅಂತಂದ್ರೆ ಕಮ್ ಎಲ್ಲಿಗೆ? ಸ್ಕೂಲ್. ಟು ಸ್ಕೂಲ್. ಯಾವಾಗ? ಟುಮಾರೋ. ಓಕೆ, ವೆರಿ ಗುಡ್. ಓಕೆ, ಸುರೇಶ್ ನಾಳೆ ಖಂಡಿತ ಶಾಲೆಗೆ ಬರಬೇಕು. ಸುರೇಶ್ ಮಸ್ಟ್ ಕಮ್ ಟು ಸ್ಕೂಲ್ ಟುಮಾರೋ. ಅದನ್ನ ನಾವು ಫಾಸ್ಟ್ ಆಗಿ ಒಂದು ಲ್ಯಾಂಗ್ವೇಜ್ ಯೂಸ್ ಮಾತು ನಾವು ಕನ್ನಡದಲ್ಲಿ ಹೆಂಗ್ ಮಾತಾಡ್ತಾ ಇದೀವಿ ಫೀಲಿಂಗ್ ಆಗಿ, ಓಕೆನಾ? ಫೀಲ್ ಆಗ್ತಾ ಮಾತಾಡ್ತಾ ಇರ್ತೀವಲ್ಲ, ಅದೇ ಕನ್ನಡದಲ್ಲಿ ಓದಿ ಇದೇ ವಾಕ್ಯ ಓದಂಗಿರಲ್ಲ. ಸುರೇಶ್ ನಾಳೆ ಖಂಡಿತವಾಗಿ ಶಾಲೆಗೆ ಬರಬೇಕು ಅಂತ ಹೇಳಿ ಅದೇ ಫೀಲಿಂಗ್ ಬರ್ಬೇಕು ಅಂತಂದ್ರೆ ನಮಗೆ ಫಸ್ಟ್ ಈ ವರ್ಡ್ಗಳು ನಮಗೆ ಪೂರ್ತಿಯಾಗಿ ಅರ್ಥ ತಿಳಿದಿರ್ಬೇಕು. ಸುರೇಶ್ ಮಸ್ಟ್ ಕಮ್ ಟು ಸ್ಕೂಲ್ ಟುಮಾರೋ. ಅದು ಟುಮಾರೋ ಆಗ್ಬೋದು, ಫ್ಯೂಚರ್ ಯಾವಾಗ್ಲೂ ಸರಿ, ಫಲಾನ ಡೇಟ್ ಇಟ್ರು ಕೂಡ ಹೇಳ್ಬೋದು. ಓಕೆನಾ? ಅರ್ಥ ಆಯ್ತಲ್ಲ ಈಗ? ಮಸ್ಟ್ ಅಲ್ಲಿ ಯೂಸ್ ಮಾಡಿದ್ದಾರೆ ಅಂತಂದ್ರೆ ಏನ್ ಮಾಡ್ಬೇಕಿನ್ನ? ಖಂಡಿತ ಅಲ್ಲಿ ಇರ್ಬೇಕು, ಕಂಪಲ್ಸರಿ. ಮಸ್ಟ್ ಅಂಡ್ ಶುಡ್ ಅಂದ್ರೆ ಇನ್ನ ಸಿಂಪಲ್ ಆಗಿ ಇದೇ ವಾಕ್ಯಕ್ಕೆ 200% ಗ್ಯಾರಂಟಿ ಇಟ್ಕೊಳ್ಳಿ ಅಷ್ಟೇ. ಓಕೆ, ಅರ್ಥ ಆಯ್ತಲ್ಲ? ಇನ್ನೇನಾದ್ರೂ ಇನ್ನ ಸ್ವಲ್ಪ ಎಕ್ಸಾಂಪಲ್ಸ್ ನೋಡೋಣವಾ? ಇಲ್ಲ ಪೇಪರ್ ಓಪನ್ ಮಾಡ್ಕೊಂಡು ನಾವು ಮೆಟೀರಿಯಲ್ ಪ್ರಾಕ್ಟೀಸ್ ಮಾಡೋಣವಾ ಸ್ವಲ್ಪ? ಓಕೆ, ಏನಿಲ್ಲ. ಮಸ್ಟ್ ಅಂಡ್ ಶುಡ್ ಅಂದ್ರೆ ತುಂಬಾ ಖಚಿತವಾಗಿ ಎಷ್ಟು ಗ್ಯಾರಂಟಿಯಾಗಿ ಮಾತಾಡ್ಬೇಕು ಅಂತಂದ್ರೆ ಇನ್ನ ಪರ್ಸೆಂಟೇಜ್ ಕೂಡ ಲೆಕ್ಕ ಹಾಕೋಕೆ ಆಗೋಲ್ಲ. ಅಷ್ಟು ಗ್ಯಾರಂಟಿಯಾಗಿ ಮಾತಾಡುವ ಒಂದು ವರ್ಡ್. ಆ ವರ್ಡ್ ಯೂಸ್ ಮಾಡಿ ಮಾತಾಡಿದ್ರೆ ಇನ್ನಷ್ಟು ಖಂಡಿತವಾಗಿ ಕೆಲಸ ಮಾಡೇ ತಿರ್ಬೇಕು. ಓಕೆ, ಅರ್ಥ ಆಯ್ತಲ್ವಮ್ಮ? ಏನ್ ಡೌಟ್ ಇಲ್ವಲ್ಲ? ಈಗ ನಾವು ಒಂದು ಪೇಪರ್ ಓಪನ್ ಮಾಡ್ಕೊಂಡು ಈ ಮೆಟೀರಿಯಲ್ ಯಾವ ತರ ಇರುತ್ತೆ ಅದಕ್ಕೆ ಇನ್ನಷ್ಟು ಎಕ್ಸಾಂಪಲ್ಸ್ ಇರುತ್ತಲ್ಲ. ಯಾಕಂದ್ರೆ ಎಲ್ಲಾ ಎಕ್ಸಾಂಪಲ್ಸ್ ನಿಧಾನವಾಗಿ ಇಲ್ಲೇ ನೋಡಿದ್ರೆ ಬೋರ್ ಹೊಡಿತೈತೆ ನಮಗೆ. ಓಕೆನಾ? ಓಕೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೆಟೀರಿಯಲ್. ಇದು ವೆಬ್ಸೈಟ್ ನಲ್ಲಿ ಕಳಿಸ್ಕೊಡ್ತೀನಿ ನಿಮ್ಗೆ. ಈಗ ನಾವು ಈ ಕ್ಲಾಸ್ ಕೇಳಿದೀವಲ್ವಾ? ಮಸ್ಟ್ ಅನ್ನುವ ವರ್ಡ್ ಈಗ ನಾವು ನೋಡಿದೀವಿ, ಸ್ವಲ್ಪ ಅರ್ಥ ಆಗುವವರೆಗೆ ನಾವು ತಿಳ್ಕೊಂಡಿದೀವಿ. ಆದ್ರೆ ಎಕ್ಸಾಂಪಲ್ಸ್ ಇನ್ನಷ್ಟು ಜಾಸ್ತಿ ನೋಡಿದ್ರೆ ಇನ್ನಷ್ಟು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಅಷ್ಟೇನಿಲ್ಲ. ಇಲ್ಲಿ ಇದೆಯಲ್ಲ, ನಾನು ನಾಳೆ
ಶಾಲೆಗೆ ಖಚಿತವಾಗಿ ಹೋಗಬೇಕು. ನನಗ್ ನಾವೇ ಆರ್ಡರ್ ಹಾಕೊಳ್ಬೇಕು ಇಲ್ಲಿ. ನೆಕ್ಸ್ಟ್ ಹೇಳಿಮ್ಮ. ನಾನು ನಾಳೆ ಖಂಡಿತವಾಗಿ ಬರಬೇಕು. ಆ ಐ ಮಸ್ಟ್ ಕಮ್ ಟುಮಾರೋ. ಆ ನಾನು ನಾಳೆ ಖಂಡಿತವಾಗಿ ಖಂಡಿತ ಬರಬೇಕು. ಐ ಮಸ್ಟ್ ಕಮ್ ಟುಮಾರೋ. Tomorrow. ಆ ನಾವು ನಾಳೆ ಖಂಡಿತವಾಗಿ ಹೋಗಬೇಕು. ವೆರಿ ಗುಡ್. ವಿ ಮಸ್ಟ್ ಗೋ ಟುಮಾರೋ. ಅಂದ್ರೆ ಅಲ್ಲಿ ಯಾವ್ದಾದ್ರು ಫಂಕ್ಷನ್ಗೆ ಹೋಗ್ತಾ ಇರ್ತೀವಲ್ವಾ. ಹಾ ಮ್ಯಾಮ್. ಕಾಮನ್ ಆಗಿ ನಮ್ಗೆ ನಮ್ಗೆ ಸಮಯ ಸಿಕ್ಕರೆ ಹೋಗೋಣ, ಇಲ್ಲಿದ್ರೆ ಇಲ್ಲ, ಏನೋ ಅವಸರ ಐತಪ್ಪ ನೀವ್ ಒಂದೇ ಹೋಗ್ರಿ, ಆ ತರ ಮಾತಾಡ್ತಾ ಇರ್ತೀವಲ್ವಾ ನೆಗ್ಲೆಕ್ಟ್ ಆಗಿ. ಮಸ್ಟ್ ಯೂಸ್ ಮಾಡಿದಾಗ ಏನಾಗುತ್ತೆ, ನಮ್ಮನೆ ಫಂಕ್ಷನ್ ಅದು, ನಾವಿಲ್ಲಿದ್ರೆ ಹೆಂಗಪ್ಪ ಹಾ ಮ್ಯಾಮ್. ಅನ್ನೋ ತರ ಗ್ಯಾರಂಟಿ ಮಾತಾಡ್ತಾ ಇರ್ತೀವಲ್ವಾ. ನಾವು ಖಂಡಿತ ಹೋಗ್ಲೇಬೇಕು. ವಿ ಮಸ್ಟ್ ಗೋ ಟುಮಾರೋ. ನಾಳೆನೆ ಹೋದ್ರೇನೆ ಅಲ್ಲಿ ನಮಗೆ ಸರಿ ಹೋಗುತ್ತೆ ಅನ್ನೋದು ಅರ್ಥ ಕೊಡುತ್ತೆ. ನಾವು ನಾಳೆ ಖಂಡಿತವಾಗಿ ಹೋಗಬೇಕು. ವಿ ಮಸ್ಟ್ ಗೋ ಟುಮಾರೋ. ನೀವು ಗಂಟೆ ನಂತರ ಖಂಡಿತವಾಗಿ ನೋಡಬೇಕು. ಯು ಮಸ್ಟ್ ಸಿ ಆಫ್ಟರ್ 1 hour. 1 ಗಂಟೆ ಆದ್ಮೇಲೆ ನೋಡ್ಬೇಕು ಅಂತ ಹೇಳ್ತಾ ಇದಾರೆ. ಖಂಡಿತವಾಗಿ ನೋಡ್ಬೇಕು, ಮಿಸ್ ಮಾಡಬಾರ್ದು. ಹಾ ಮ್ಯಾಮ್. ನೆಕ್ಸ್ಟ್, ಸುಧಾಕರ್ ಮುಂದಿನ ವಾರ ಖಂಡಿತವಾಗಿ ಹಣ ಕೊಡಬೇಕು. ಖಂಡಿತವಾಗಿ ಹಣ ಕೊಡ್ಬೇಕು ಅಂದ್ರೆ ಇನ್ನ ಕಂಪಲ್ಸರಿ ನಾವಿಲ್ಲಿ ಏನಾದ್ರೂ ಕೊಂಡ್ಕೊಂಡ್ ಇಟ್ಕೋಬಹುದು, ಆ ಹಣ ತಂದು ಕೊಟ್ಬಿಡ್ಬೋದು. ಓಕೆನಾ? ಅಷ್ಟು ಖಂಡಿತ. ಸುಧಾಕರ್ ಮಸ್ಟ್ ಗಿವ್ ದ ಮನಿ ನೆಕ್ಸ್ಟ್ ವೀಕ್. ನಾವು ಶನಿವಾರ ಗುಡಿಗೆ ಖಂಡಿತವಾಗಿ ಹೋಗಬೇಕು. ವಿ ಮಸ್ಟ್ ಗೋ ಟು ದ ಟೆಂಪಲ್ ಆನ್ ಸ್ಯಾಟರ್ಡೇ. ಅಂದ್ರೆ ನಮಗೆ ಅಲ್ಲಿ ಯಾವುದೋ ಸ್ಪೆಷಲ್ ಪೂಜೆ ಇದೆ, ಖಂಡಿತವಾಗಿ ಹೋಗೇ ತೀರ್ಬೇಕು, ಅಲ್ಲಿ ಅರ್ಚನೆ ಮಾಡಿಸ್ಬೇಕು, ಈ ತರ ಕಂಪಲ್ಸರಿ ಅನ್ನುವ ಒಂದು ಕೆಲಸ ಇರುತ್ತಲ್ಲ. ಆ ಕೆಲಸಕ್ಕೆ ಕಂಪಲ್ಸರಿ ಅಟೆಂಡ್ ಆಗ್ಬೇಕು ಅನ್ನುವ ಮಾತಿಗೆ ಇಲ್ಲಿ ನಾವು ಮಸ್ಟ್ ಮತ್ತು ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡೋದು ಇಲ್ಲಿ ನಡೆಯುತ್ತೆ. ಓಕೆನಾ? ನೆಕ್ಸ್ಟ್ ಮಸ್ಟ್ ಅಂಡ್ ಶುಡ್ ಕೂಡ ಅಷ್ಟೇ. ನಾನು ನಾಳೆ ಖಂಡಿತವಾಗಿ ಬಂದು ಇದ್ದೇ ತೀರ್ಬೇಕು. ಓಕೆನಾ? ಹಾ ಮ್ಯಾಮ್. ಐ ಮಸ್ಟ್ ಅಂಡ್ ಶುಡ್ ಕಮ್ ಟುಮಾರೋ. ನಾವು ನಾಳೆ ಖಂಡಿತವಾಗಿ ಹೋಗಿ ಇದ್ದೇ ತೀರ್ಬೇಕು. ವಿ ಮಸ್ಟ್ ಅಂಡ್ ಶುಡ್ ಗೋ ಟುಮಾರೋ. ನೀವು ಗಂಟೆ ನಂತರ ಖಂಡಿತವಾಗಿ ನೋಡು ಇದ್ದೇ ತೀರ್ಬೇಕು. ಯು ಮಸ್ಟ್ ಅಂಡ್ ಶುಡ್ ಸಿ ಆಫ್ಟರ್ 1 hour. ಅರ್ಥ ಆಯ್ತಲ್ಲ? ಈ ಮಸ್ಟ್ ಮತ್ತು ಮಸ್ಟ್ ಅಂಡ್ ಶುಡ್ ಎಷ್ಟು ಗ್ಯಾರಂಟಿ ಅರ್ಥ ಕೊಡುತ್ತೆ ಅನ್ನೋದನ್ನ ಮಾತ್ರ ಇಲ್ಲಿ ತಿಳ್ಕೊಂಡಿದೀವಲ್ವಾ. ಜಸ್ಟ್ ನಾವಿಲ್ಲಿ ಏನ್ ತಿಳ್ಕೊಂಡಿದೀವಿ, ಜಸ್ಟ್ ಆ ಪದಕ್ಕೆ ಅರ್ಥ ಮಾತ್ರ ತಿಳ್ಕೊಂಡಿದೀವಿ. ಆ ವರ್ಡ್ ವಾಕ್ಯದಲ್ಲಿ ಯೂಸ್ ಮಾಡಿ ಮಾತಾಡುವಾಗ ಯಾವ ರೀತಿಯಾದ ಅರ್ಥ ಕೊಡುತ್ತೆ ಅನ್ನೋದನ್ನ ಮಾತ್ರ ತಿಳ್ಕೊಳ್ತಾ ಇದ್ದೀವಿ. ನಾವು ಸೆಂಟೆನ್ಸ್ ಫಾರ್ಮೇಶನ್ ಮಾಡುವಾಗ ನಮಗೆ ಈ ವರ್ಡ್ಸ್ ಮತ್ತೆ ಕನ್ಫ್ಯೂಸ್ ಆಗಬಾರ್ದು. ಮತ್ತೆ ಈ ವರ್ಡ್ ಅಲ್ಲಿ ಯೂಸ್ ಮಾಡಿದಾಗ ಕಂಡಾಗ ನಮಗೆ ವಾಕ್ಯಗಳು ಅಂದ್ರೆ ಸೆಂಟೆನ್ಸ್ ಕ್ರಿಯೇಟ್ ಮಾಡುವಾಗ ಈ ವರ್ಡ್ಸ್ ನಮಗೆ ಅಲ್ಲಿ ಕಂಡು ಬಂದ್ರೆ ಏನಾಗುತ್ತೆ, ಮತ್ತೆ ಮಸ್ಟ್ ಅಂದ್ರೇನು, ಇನ್ ಅಂದ್ರೇನು, ಆನ್ ಅಂದ್ರೇನು, ಸ್ಕೂಲ್ ಅಂದ್ರೇನು, ಇವೆಲ್ಲ ತಿಳ್ಕೊಬೇಕಾಗುತ್ತೆ ಅಲ್ಲ. ಈಗೆಲ್ಲ ಒಂದೊಂದಾಗಿ ನಿಧಾನವಾಗಿ ತಿಳ್ಕೊಂಡ್ ಬರ್ತಾ ಇದ್ದೀವಿ. ಈಗ ನಾವು ಜಸ್ಟ್ ಮಸ್ಟ್ ಅಂಡ್ ಶುಡ್ ವರ್ಡ್ಸ್ಗೆ ಅರ್ಥಗಳನ್ನು ತಿಳ್ಕೊಳ್ತಾ ಇದ್ದೀವಿ. ಇದ್ರಲ್ಲಿ ಏನಾದ್ರೂ ಡೌಟ್ ಇದೆಯಾ ನಿಮ್ಗೆ? ಏನಿಲ್ಲ ಹೇಳಿ ಮ್ಯಾಮ್. ಓಕೆ, ಈ ಮೆಟೀರಿಯಲ್ ನಿಮ್ಗೆ ವೆಬ್ಸೈಟ್ ನಲ್ಲಿ ಕಳ್ಸಿಕೊಡ್ತೀನಿ. ಅಲ್ಲಿ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕು. 1ಕ್ಕೆ 2 ಸಲಿ 3 ಸಲಿ ಮಸ್ಟ್ ಅಂಡ್ ಶುಡ್ ನಾನು ಕೂಡ ಹೇಳ್ತಾ ಇದ್ದೀನಿ. ಓಕೆನಾ? ಓಕೆ ಮ್ಯಾಮ್. ಇಷ್ಟು ಖಂಡಿತ ನೀನ್ ಕೂಡ ಹೇಳ್ಬೇಕು, ಅದೇ ಹೇಳ್ಬೇಕು. ಓಕೆ ಮ್ಯಾಮ್. ಮಸ್ಟ್ ಅಂಡ್ ಶುಡ್ ಅಷ್ಟು ಗ್ಯಾರಂಟಿ ಹೇಳ್ಬಿಡ್ಬೇಕು. ಓಕೆ? ಓಕೆ ಮ್ಯಾಮ್. ಏನ್ ಡೌಟ್ ಇಲ್ಲ ಅಲ್ವಾ? ಏನಿಲ್ಲ ಮ್ಯಾಮ್. ಓಕೆ.